ಹಾಯ್ 100 ಡೇಸ್ ವ್ಲಾಗ್ ಚಾಲೆಂಜ್ ಡೇ 29ಗೆ ಸ್ವಾಗತ ಸುಸ್ವಾಗತ. ನೆನ್ನೆಲ್ಲ ನೋಡಿರಲ್ಲ, ಸ್ವಲ್ಪ ಹುಷಾರಿಲ್ದೇ ಏನೂ ಮಾಡೋಕ್ಕಾಗಿಲ್ಲ ಬಿಡ್ರಿ. ನೆನ್ನೆ ವೀಡಿಯೋನೇ ಅಲ್ಲ ಅದು. ನೆನ್ನೆ ವೀಡಿಯೋನೇ ಅಲ್ಲ, ಚಾಲೆಂಜು ಮಿಸ್ ಆಗಬಾರ್ದು ಅನ್ನೋ ಒಂದು ರೀಸನ್ಗೆ ಅಷ್ಟಾದರೂ ವೀಡಿಯೋ ಮಾಡಿದೆ. ನಮ್ಗೆ ಅಷ್ಟು ವೀಡಿಯೋ ಮಾಡೋಕ್ಕೂ ಆಗ್ತಿರಲಿಲ್ಲ, ಯಾಕಂದರೆ ಅಷ್ಟು ಸುಸ್ತೆಲ್ಲ ಆಗ್ತಿತ್ತು. ಸೊ ಪರವಾಗಿಲ್ಲ, ಬಿಟ್ಟಾಕಿ ಅದು ನೆನೆಗೇನೆ. ಇವತ್ತಿಂದ ಶುರು ಮಾಡೋಣ. ಇವಾಗ ಎದ್ದಿದ್ದೀನಿ, ಏನು ಮಾಡಬೇಕು ಅನ್ನೋ ಪ್ಲ್ಯಾನೂ ಇಲ್ಲ ನನ್ನ ಹತ್ರ. ಇವಾಗ ಹೋಗಿ ನಾಷ್ಟ ಮಾಡಿಕೊಂಡು ಫ್ರೆಶ್ ಅಪ್ ಆಗೋಣ. ಅದಾದಮೇಲೆ ನೆಕ್ಸ್ಟ್ ಏನಾದ್ರು ಡಿಫ್ರೆಂಟಾಗಿ ಮಾಡೋವಂಥ ಪ್ಲ್ಯಾನ್ ಮಾಡ್ತೀನಿ. ಇನ್ಮೇಲಿಂದ ಏನಾದರೂ ಡಿಫ್ರೆಂಟಾಗಿ ಚಾಲೆಂಜಸ್, ಫ್ರಾಂಕ್, ಸಮಥಿಂಗ್ ಏನೇನಾದರೂ ನನ್ನ ಕೈಲಿ ಏನೇನು ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ಟ್ರೈ ಮಾಡ್ತೀನಿ. ಬನ್ನಿ ಇವಾಗ ಹೋಗಿ ಫ್ರೆಶ್ ಅಪ್ ಆಗ್ಬೋದು ನೋಡೋಣ. ನಾಷ್ಟ ಎಲ್ಲ ಮುಗಿಸಿ ಹೆಂಗೆ ತೊಡ್ತಿದ್ದೀನಿ, ಯಾಕೆಂದರೆ ಸ್ವಲ್ಪ ಬೇರೆ ಏನಾದರೂ ವೀಡಿಯೋ ಮಾಡೋದಕ್ಕೆ ಥಿಂಕ್ ಮಾಡೋಣ ಅಂದ್ಬಿಟ್ಟು. ಯಾವ ಥರ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಬಟ್ ಒಂದು ಸ್ವಲ್ಪ ಯೋಚನೆ ಮಾಡಿದ್ಮೇಲೆ ದೀಪಿಕಾಗೆ ನನ್ನ ಕೈಯಾರೇ ಏನಾದರೂ ಒಂದು ಗಿಫ್ಟ್ನ ರೆಡಿ ಮಾಡಿ ಅವಳು ಕೊಡೋಣ ಅಂತ ಅನ್ನಿಸ್ತು. ಸೊ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾಳೆ ದೀಪ ಸಿಕ್ತಿದ್ದಾಳೆ ನನಗೆ. ಕೆಲಸ ಮುಗಿಸ್ಕೊಂಬಂದು ಸಿಕ್ಬಿಟ್ಟು ಎಲ್ಲೋ ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಹೇಳಿದ್ದಾಳೆ. ಸೊ ಅವಳಿಗೆ ಗೊತ್ತಿಲ್ಲದಂಗೆ ಸರ್ಪ್ರೈಸ್ ಆಗಿ ಅವಳಿಗೆ ಎಲ್ಲರೂ ಗಿಫ್ಟ್ ಕೊಡ್ತಾರೆ. ಅದು ಬೇರೆ ಯಾರೋ ಮಾಡಿರೋದನ್ನ ನಾವು ಊಹಿಸ್ಕೊಂಡೋಗಿ ಗಿಫ್ಟ್ನ ಕೊಡ್ತಾರೆ. ಅದು ಬೇರೆ ಯಾರೋ ಮಾಡಿರೋದನ್ನ ನಾವು ಪರ್ಚೇಸ್ ಮಾಡಿಕೊಂಡು ತೊಗೊಂಡೋಗಿ ಕೊಡ್ತೀವಿ. ಸೊ ಆ ಥರ ಮಾಡೋಣ ಅಂದ್ಬಿಟ್ಟು ನಾನೇ ಖುದ್ದಾಗಿ ಯಾವುದೋ ಒಂದು ಚಿಕ್ಕದೋ ದೊಡ್ಡದೋ ಅವಳಿಗೆ ಇಷ್ಟ ಆಗೋ ಥರ ಒಂದು ಗಿಫ್ಟ್ನ ರೆಡಿ ಮಾಡಿ ಅವಳಿಗೆ ನಾಳೆ ಹೋಗಿ ಸರ್ಪ್ರೈಸಾಗಿ ಕೊಡೋಣ. ಆವಾಗ ನೋಡೋಣ ಅವಳು ಯಾವ ಥರ ಎಂಜಾಯ್ ಮಾಡ್ತಾಳೆ ಏನು ಅನ್ನೋದು ಗೊತ್ತಿಲ್ಲ. ಬಟ್ ಇವಾಗ ಈ ಪ್ಲ್ಯಾನಲ್ಲಿ ಇದ್ದೀನಿ, ಗೊತ್ತಿಲ್ಲ ಏನಾಗುತ್ತೋ ನೋಡೋಣ. ಇವಾಗ ಬನ್ನಿ ಹೋಗಿ ಯಾವ ಥರ ಗಿಫ್ಟ್ ಮಾಡೋದು ಅಂತ ಡಿಸೈಡ್ ಆಗೋಣ. ಇವಾಗ ಫ್ರೆಶ್ಶಾಗಿ ರೆಡಿಯಾಗಿ ಅದೇ ಹೇಳಿದ್ನಲ್ಲ, ದೀಪಿಗೆ ಸರ್ಪ್ರೈಸ್ ಆಗಿ ನನ್ನ ಕೈಯಿಂದನೇ ಏನಾದರೂ ಒಂದು ಗಿಫ್ಟ್ನ ಮಾಡಿಕೊಡೋಣ ಅಂತ. ಅದನ್ನು ಗಿಫ್ಟ್ ಮಾಡೋದಕ್ಕೆ ಒಂದಷ್ಟು ಐಟಮ್ಸ್ಗಳು ತೊಗೊಬೇಕಲ್ವ. ಸೊ ಐಟಮ್ಸ್ಗಳು ತೊಗೊಂಬರೋಣ ಅಂತ ಹೋಗ್ತಿದ್ದೀನಿ. ಹೋಗಿ ಏನೇನು ತೊಗೊಂಬರ್ತೀನಿ, ಏನೇನು ಐಟಮ್ಸ್ ತೊಗೊಂಬಂದು ಆ ಐಟಮ್ಸ್ ಇಟ್ಕೊಂಡು ಯಾವ ಥರ ಗಿಫ್ಟ್ ರೆಡಿ ಮಾಡ್ತೀನಿ ಅಂತ ನೋಡೋರಂತೆ. ಏನು ಅಷ್ಟೊಂದೇನು ಜಾಸ್ತಿ ಖರ್ಚಾಗಲ್ಲ, ಲೋ ಬಜೆಟೇನೆ, ಬಜೆಟ್ ಫ್ರೆಂಡ್ಲಿ ಗಿಫ್ಟ್ ನಮ್ಮದು. ನಿಮಗೂ ನಿಮ್ಮ ಗರ್ಲ್ ಫ್ರೆಂಡ್ಸ್ ಯಾರಿಗಾರು ನೀವೇನಾದರೂ ಗಿಫ್ಟ್ನ ನಿಮ್ಮ ಕೈಯಿಂದನೇ ಮಾಡಿಕೊಡ್ಬೇಕಂದ್ರೆ ಸೊ ಈ ಥರ ಟ್ರೈ ಮಾಡಿ ನೋಡಿರಿ. ಸೊ ಇಷ್ಟ ಆಗುತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ, ಬಟ್ ನಾನು ಟ್ರೈ ಮಾಡ್ತಿದ್ದೀನಿ. ಅದು ಇಷ್ಟ ಆಗುತ್ತೋ ಇಲ್ವೋ ಅನ್ನೋದು ನಾಳೆ ಗೊತ್ತಾಗುತ್ತೆ. ಇವಾಗ ಹೋಗಿ ಐಟಮ್ಸ್ ತೊಗೊಂಬಂದ್ಬಿಡೋಣ ಬನ್ನಿ. ಸೊ ಫೈನಲಿ ಗಿಫ್ಟ್ ರೆಡಿ ಮಾಡೋಕ್ಕೆ ಬೇಕಾಗಿರೋವಂಥಷ್ಟು ಐಟಮ್ಗಳನ್ನ ತೊಗೊಂಡು ಹೋಗ್ತಿದ್ದೀನಿ. ಇವಾಗ ಬನ್ನಿ ಗಿಫ್ಟ್ನ ಯಾವ ಥರ ರೆಡಿ ಮಾಡೋದು ಅಂತ ತೋರಿಸ್ತೀನಿ. ಈಸಿನೇ, ಅಷ್ಟೊಂದೇನು ಕಷ್ಟ ಅಲ್ಲ. ಬಟ್ ಚೆನ್ನಾಗಿ ಬರುತ್ತಾ ಇಲ್ಲ ಅನ್ನೋದು ಗೊತ್ತಿಲ್ಲ, ಬಟ್ ಮಾಡೋಣ ಬನ್ನಿ. ಐಟಮ್ಗಳನ್ನೆಲ್ಲ ಇಸ್ಕೊಂಬಂದಾಯಿತು. ಏನೇನು ಇಸ್ಕೊಂಬಂದಿದ್ದೀನಿ ಅಂತ ತೋರಿಸ್ಬಿಡ್ತೀನಿ ಬಂದು. ಫಸ್ಟು ಇದು ಐಸ್ ಕ್ರೀಮ್ ಸ್ಟಿಕ್ಕು, ಇದೊಂದು ಇಷ್ಟು ಇಸ್ಕೊಂಬಂದಿದ್ದೀನಿ. ನೆಕ್ಸ್ಟ್ ಒಂದು ಕಟ್ ಮಾಡೋದಕ್ಕೆ. ಮತ್ತು ಇದೊಂದಷ್ಟು ಗಮ್ಮು ಈ ಸ್ಟಿಕ್ನ ಅಂಟಿಸೋದಕ್ಕೋಸ್ಕರ. ಮತ್ತು ಟೇಪು, ಇದೊಂದು ಗಿಫ್ಟ್ ರ್ಯಾಪರ್, ಮತ್ತು ಇದು ಪೇಂಟ್ ಏನಕ್ಕೆ ಅಂತ ಗೊತ್ತಾಗುತ್ತೆ ಲಾಸ್ಟಲ್ಲಿ. ಇದೊಂದು ಪೇಂಟು, ಮತ್ತು ಇದೊಂದು ಕಾರ್ಡ್ಬೋರ್ಡ್ ಬಾಕ್ಸ್ ಮತ್ತು ಕಾರ್ಡ್ಬೋರ್ಡ್ ಶೀಟ್ ಏನಕ್ಕೆ ಅಂತ ಹೇಳ್ತೀನಿ ಎಲ್ಲನೂ. ಮತ್ತು ಇದೊಂದು ಜೆರಾಕ್ಸ್ ಅಂತ ನೆಕ್ಸ್ಟ್ ಇದೊಂದು ಕಲರ್ ಜೆರಾಕ್ಸ್, ಏನು ಜೆರಾಕ್ಸ್ ಅಂತ ನೆಕ್ಸ್ಟ್ ತೋರಿಸ್ತೀನಿ. ಸೊ ಇದೆಲ್ಲ ಇಟ್ಕೊಂಡು ನಾನು ಯಾವ ಥರ ಗಿಫ್ಟ್ ರೆಡಿ ಮಾಡ್ತೀನಿ ಅಂದರೆ, ಅದನ್ನ ಹೆಂಗೆ ಹೇಳಿ, ಲೈಕ್ ಒಂದು ಮಿನಿ ಕಟೌಟ್ ಅದನ್ನ ಹೇಳ್ಬೋದು, ಮಿನಿ ಕಟೌಟ್ ಟೈಪ್ ಬರುತ್ತದು. ಸೊ ಇದನ್ನು ಇವಾಗ ಬನ್ನಿ ಮಾಡೋದಕ್ಕೆ ಶುರು ಮಾಡೋಣ. ಹೆಂಗೆ ಮಾಡ್ತೀನಿ, ಫೈನಲ್ ಆಗೋದು ಹೆಂಗೆ ಬರುತ್ತೆ, ಹೆಂಗೆ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ನಾವು ಗಿಫ್ಟ್ನ ರೆಡಿ ಮಾಡೋಣ. ಇವಾಗ ನಾವು ಗಿಫ್ಟ್ ರೆಡಿ ಮಾಡೋದಕ್ಕೆ ಫಸ್ಟ್ ನಾವು ಇವಾಗ ಗಿಫ್ಟ್ ರೆಡಿ ಮಾಡೋದಕ್ಕೆಲ್ಲ ಇದನ್ನು ಏನು ಮಾಡ್ಕೊತೀವಿ ಅಂದರೆ, ಏನು ಮಾಡಬೇಕು ಅಂದರೆ ಗಿಫ್ಟ್ ರೆಡಿ ಮಾಡೋದಕ್ಕೆ ಫಸ್ಟು ನಾನೀಗ ಇದನ್ನು ಎತ್ಕೊಂಡು ಫುಲ್ಲು ಅಂಟಿಸ್ಕೊಬೇಕು. ಲೈಕ್ ಯಾವ ಥರ ಅಂದರೆ ತೋರಿಸ್ತೀನಿ ಅಂದರೆ, ಸ್ಟಿಕ್ಕನ್ನು ನಾವು ಅಂಟಿಸ್ಕೊಳ್ಳೋಣ ಹೀಗೆ ಒಂದು ಬೈ ಒಂದು ಮಾತ್ರ. ಒಂದು ಸೈಡ್ ಆಯಿತು. ಸೊ ಇದೇ ಥರ ಇನ್ನೊಂದು ಮಾಡ್ಕೊಬೇಕು ಇವಾಗ. ಸೊ
ಎರಡು ರೆಡಿ ಆಯಿತು. ಇವಾಗ ಇದಕ್ಕೆ ಹಿಂಗೆ ಅಡ್ಡಡ್ಡ ಇಂಥವೆಲ್ಲ ಆಗ್ತಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಈ ಥರ ಎರಡು ರೆಡಿ ಮಾಡ್ಕೊಂಡಾಯ್ತು. ಇವಾಗ ಇದಕ್ಕೆ ನಾವು ಸೊ ಈ ಥರ ಇದನ್ನು ಟೈಪ್ ಮಾಡ್ಕೊಳ್ಳೋಣ. ಸೊ ಫೈನಲಿ ಎಲ್ಲ ರೆಡಿ ಆಯಿತು. ಇದು ಎರಡು ಇರುತ್ತಲ್ವ, ರೆಡಿ ಮಾಡ್ಕೊಂಡಿದ್ದೀನಿ ಏನಕ್ಕೆ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಇವಾಗ ಇದಿರುತ್ತಲ್ಲ, ಇದಕ್ಕೆ ನಾವು ಇದನ್ನು ಈ ಥರ ಅಟ್ಯಾಚ್ ಮಾಡಬೇಕು. ಅಟ್ಯಾಚ್ ಮಾಡಬೇಕು, ಅಟ್ಯಾಚ್ ಮಾಡೋಣ. ಸೊ ಅಟ್ಯಾಚ್ ಮಾಡೋಣ. ಬಟ್ ಗಮ್ಮಲ್ಲಿ ಅಷ್ಟು ನೀಟಾಗಿ ಅಂಟ್ಕೊಂತಿರ್ಲಿಲ್ಲ, ಕೈಗೆ ಅಂಟ್ಕೊತ ಇದ್ರು. ಟ್ರೈ ಮಾಡುವ ಇವಾಗ. ಅಂಟ್ಕೊಳ್ತಾ ಇಲ್ಲೋ ಗೊತ್ತಿಲ್ಲ. ಅಂಟ್ಕೊಂತಾನೆ ಇಲ್ಲ ಅದು. ಇದಕ್ಕೆ ಟೇಪ್ ಹಾಕೋಣ ಬೆಟರ್. ಟೇಪ್ ಹಾಕ್ಬಿಟ್ಟು ಒಂದಾಯಿತು, ಒಂದೊಂದು ಸೆಟ್ ಮಾಡ್ಕೊಂಡಾಯ್ತು. ಇವಾಗ ಇದೇ ಥರ ನಾವು ಇನ್ನು 4 ಸೆಟ್ ಮಾಡಬೇಕು. ಇಲ್ಲೊಂದು ಮತ್ತಿಲ್ಲೊಂದು. ಓಕೆ, ನಾವು ಈ ಥರ 4 ಸೆಟ್ ಮಾಡಬೇಕು. ಮಾಡೋಣ. ರೆಡಿ. ಇದೇನಕ್ಕೆ ಅಂದರೆ ಇವಾಗ ಹೇಳ್ತೀನಿ. ಇದೇನಕ್ಕೆ ಇದು ಮಾಡಿದೆ ಅಂದರೆ, ಇವಾಗ ನಾನು ಇಲ್ಲಿ ಜೆರಾಕ್ಸ್ ತಗೊಂಡ್ಬಂದಿದ್ದೀನಿ. ಇದನ್ನು ಇವಾಗ ಇದನ್ನು ಅಂಟಿಸ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಫೈನಲಿ ನಾವು ಈ ಶೀಟ್ಗೆ ಇದನ್ನು ನೀಟಾಗಿ ಇದನ್ನು ಕಟ್ ಮಾಡ್ಕೊಂಡ್ವಿ. ಇದನ್ನ ನೀಟಾಗಿ ಕಟ್ ಮಾಡ್ಕೊಂಡೆ. ಕಟ್ ಮಾಡ್ಕೊಂಡ್ಮೇಲೆ ಈ ಥರ ಕಾಣಿಸ್ತಾ ಇತ್ತು ನೋಡ್ರಿ, ಈ ಥರ ಕಾಣಿಸುತ್ತೆ. ಇದನ್ನ ಅಂಟ್ರಿಸ್ಕೊಳ್ಳೋಣ. ಇವಾಗ ಅಂಟ್ರಿಸಾದ್ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸೊ ಇದನ್ನು ಪ್ಯಾಚ್ ಮಾಡಾದ್ಮೇಲೆ ಈ ಥರ ಕಾಣಿಸುತ್ತೆ. ಸೊ ಇಷ್ಟೇ. ಇದನ್ನ ಸ್ವಲ್ಪ ಚೆನ್ನಾಗಿ ಕಾಣೋ ಥರ ಮಾಡಬೇಕು. ಇವಾಗ ರೆಡಿ ಆಯಿತು. ಈ ಥರ ರೆಡಿ ಆದಮೇಲೆ ಇದಕ್ಕೆ ನಾವು ಇವಾಗ ಬೇಸ್ನ ಸೆಟ್ ಮಾಡಬೇಕು. ಲೈಕ್ ಹಿಂಗಿರೋ ಥರ ಇದನ್ನು ಬೇಸ್ನ ಸೆಟ್ ಮಾಡೋಣ ಬನ್ನಿ ಇವಾಗ.
ಸೊ ಈ ಥರ ಬರುತ್ತೆ, ಇದು ಈ ಥರ ರೆಡಿ ಆಗುತ್ತೆ. ಫೈನಲಿ ನೋಡ್ರಿ ನಮ್ಮ ಗಿಫ್ಟ್ ಈ ಥರ ರೆಡಿ ಆಯಿತು. ಸೊ ಈ ಥರ ಬರುತ್ತೆ. ಇದನ್ನು ಇವಾಗ ಕೆಳಗಡೆ ಎಲ್ಲ ಪೇಂಟ್ ಮಾಡ್ಕೊಂಬೋಣ, ಯಾಕಂದರೆ ಅದು ಅಸಹ್ಯ ಕಾಣಿಸ್ತಾ ಇತ್ತಲ್ಲ, ಅದನ್ನೆಲ್ಲ ಪೇಂಟ್ ಮಾಡ್ಕೊಂಬಿಟ್ರೆ ಕಂಪ್ಲೀಟ್. ನಾಳೆ ಇದನ್ನು ದೀಪಿಕಂಗೆ ತೊಗೊಂಡು ಕೊಡೋಣ. ಸೊ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಏನೋ ಗೊತ್ತಿಲ್ಲ, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ, ಬಟ್ ಇಷ್ಟ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ನೀವು ಯಾರಿಗಾರು ನಿಮ್ಮ ಕಡೆಯವ್ರಿಗೆ ನಿಮ್ಗೆ ಇಷ್ಟ ಆದವ್ರಿಗೆ ಏನಾದ್ರು ಗಿಫ್ಟ್ ನೀವೇ ನಿಮ್ಮ ಕೈಯಾರ ಮಾಡಿಕೊಡ್ಬೇಕಂದ್ರೆ ಸೊ ಇದು ಈಸಿಯಾಗಿ ಮಾಡಿಬಿಡ್ಬೋದು. ಸೊ ಅಷ್ಟೊಂದೇನು ಕಷ್ಟ ಇಲ್ಲ. ಇದನ್ನೆಲ್ಲ ನಾನು ಗಮ್ಮಾಕಿ ಅಂಟಿಸೋಣ ಅಂದ್ಕೊಂಡೆ, ಬಟ್ ಅದು ಫೆವಿಕ್ವಿಕ್ಕಲ್ಲಿ ಇದು ಎಲ್ಲ ಅಂಟ್ಕೊಳ್ಳಲ್ಲ, ಅದಕ್ಕೆ ಟೇಪ್ನ ಯೂಸ್ ಮಾಡಿದ್ದೀನಿ. ಈ ಥರ ಬರುತ್ತೆ ನೋಡಿರಿ. ಇನ್ನು ಅದೊಂದು ಬ್ಯಾಲೆನ್ಸ್ ಇದೆಯಲ್ಲ ಪೇಂಟ್ ಮಾಡೋದು, ಅದೆಲ್ಲ ಪೇಂಟ್ ಮಾಡ್ಕೊಂಡು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಬನ್ನಿ ಪೇಂಟ್ ಮಾಡಿಬಿಡುವ. ಮಾಡೋದಕ್ಕೆ ಸ್ವಲ್ಪ ನೀಟಾಗೆಲ್ಲ ಪೇಂಟ್ ಮಾಡ್ಕೊಂಬಿಟ್ಟೆ. ಫೈನಲ್ ಆಗಿ ನಮ್ಮ ಗಿಫ್ಟು ಈ ಥರ ರೆಡಿ ಆಯಿತು. ಇವೆರಡು ಸುಮ್ಮನೆ ಕೆಳಗಡೆ ಒಂಚೂರು ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಹಾಕಿದ್ದೀನಿ. ಕೆಳಗಡೆ ಬೇಸ್ಗೆಲ್ಲ ಪೇಂಟ್ ಮಾಡ್ಕೊಂಡೆ. ಇವಾಗ ನೋಡ್ರಿ ಔಟ್ಪುಟ್ ಹಿಂಗೆ ಐತೆ. ಸೊ ಇದನ್ನು ನಾಳೆ ನಮ್ಮ ದೀಪಿಕಂಗೆ ಕೊಡಬೇಕು. ಇದನ್ನು ಇವಾಗ ನಾನು ಗಿಫ್ಟ್ ಥರ ಪ್ಯಾಕ್ ಮಾಡಬೇಕು. ರ್ಯಾಪ್ ಮಾಡೋಕ್ಕೆ ಇತ್ತಂದಿನಿ, ಬಟ್ ಅದನ್ನು ಇಕ್ಕೋದಕ್ಕೆ ಬಾಕ್ಸ್ ಬೇಕು ಇವಾಗ ನನಗೆ. ಸೊ ಬಾಕ್ಸ್ ಹುಡುಕಿ ಯಾವ್ದಾದ್ರು ಬಾಕ್ಸ್ಗೆ ಹಾಕಿ ಅದನ್ನು ರ್ಯಾಪ್ ಮಾಡಿ ಗಿಫ್ಟಾಗಿ ರೆಡಿ ಮಾಡಿ ಇಟ್ಬಿಡ್ತೀನಿ. ಬನ್ನಿ ಇವಾಗ ಅದನ್ನು ಗಿಫ್ಟ್ ಪ್ಯಾಕ್ ಮಾಡಿ ಇಟ್ಕೊಳ್ಳೋಣ. ಇವಾಗ ಅದನ್ನು ಗಿಫ್ಟ್ ಪ್ಯಾಕ್ ಥರ ರೆಡಿ ಮಾಡೋದಕ್ಕೆ ಯಾವುದು ಬಾಕ್ಸ ಸಿಕ್ತಿಲ್ಲ. ಅದಕ್ಕೆ ನಾನು ನಾಳೆನೇ ಹೋಗ್ಬೇಕಿದ್ರೆ ಅದನ್ನ ರೆಡಿ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಕೆಳಗಡೆ ಶಾಪ್ ಹತ್ರ ಹೋಗಿ ಯಾವ್ದಾರು ಒಂದು ಬಾಕ್ಸ್ನ ಇಸ್ಕೊಂಬಂದು ಹಾಕಿ ಅದಕ್ಕೆ ಇನ್ನೊಂದು ಸ್ವಲ್ಪ ನೀಟಾಗೆಲ್ಲ ಸೆಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಹೋಗೋಣ ಅಂತಿದ್ದೀನಿ. ಇವಾಗ ಸದ್ಯಕ್ಕೆ ಅಷ್ಟು ರೆಡಿ ಮಾಡಿ ಇಕ್ಕಿದ್ದೀನಿ. ಇನ್ನೇನು ಮಾಡೋದಿಲ್ಲ. ನೆಕ್ಸ್ಟು ಇನ್ನು ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಇವಾಗ ಆಲ್ರೆಡಿ ಬಾ ಇವನು ಬೇಡ ಅಂದರೂ ಅದನ್ನೇ ಮುಟ್ಟಕ್ಕೆ ಹೋಗ್ತಾನೆ. ಬಾ ಅಲ್ಲಿ ನೋಡ್ರಿ ಇವಾಗ ಆಯ್ತು. ಬಾ ಇವಾಗ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ, ಬೇರೆ ಏನು ಕೆಲಸ ಇಲ್ಲ. ಸೊ ನೋಡೋರಲ್ಲ, ದೀಪಿಗೋಸ್ಕರ ನಾನೇ ನನ್ನ ಕೈಯಾರ ಒಂದು ಗಿಫ್ಟ್ನ ರೆಡಿ ಮಾಡಿದ್ದೀನಿ. ನಾಳೆ ಅವಳಿಗೆ ಕೊಡಬೇಕು, ಗೊತ್ತಿಲ್ಲ. ನಾನು ಎಕ್ಸೈಟ್ ಆಗಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು. ಏನೇ ಮಾತಾಡಿ ನಾವು ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ. ಬಹಳ ಹೆಮ್ಮೆಯಿಂದಾನೆ ತಗೊಳ್ತೀವಿ, ಪರವಾಗಿಲ್ಲ.